ಪ್ರಿಯ ವೀಕ್ಷಕರೇ, ಕಲಿ ಆ್ಯಂಡ್ ಕಲ್ಕಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತಿನ ವಿಡಿಯೋ ಭಾರತದ ರಾಷ್ಟ್ರಪತಿಗಳ ಬಗ್ಗೆ. ಸ್ವತಂತ್ರ ಭಾರತದ ಪ್ರಪ್ರಥಮ ರಾಷ್ಟ್ರಪತಿಯಾಗಿ ಬಾಬು ರಾಜೇಂದ್ರ ಪ್ರಸಾದ್ ಆಯ್ಕೆಯಾದರು. ಇವರು ಜನವರಿ 26ರಿಂದ 1950ರಿಂದ 1962 ಮೇ 19ರವರೆಗೆ ಇವರು ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಣೆ ಮಾಡಿದರು. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಇವರು ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದರು. 13 ಮೇ 1962ರಿಂದ 13 ಮೇ 1967ರವರೆಗೆ ಸ್ವತಂತ್ರ ಭಾರತದ 2ನೇ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಣೆ ಮಾಡಿದರು. ಮತ್ತು ಇವರ ನೆನಪಿನಾಗಿ ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸುತ್ತೇವೆ. ಮೇ 13, 1967 ಮತ್ತು ಮೇ 3, 1969ರವರೆಗೆ ಜಕೀರ್ ಹುಸೇನ್ ರಾಷ್ಟ್ರಪತಿಯಾಗಿದ್ದರು. ವಿ ಗಿರಿ ಮೇ 3, 1969ರಿಂದ ಜುಲೈ 20, 1969ರವರೆಗೆ ಕಾರ್ಯನಿರ್ವಹಣೆ ಮಾಡಿದ್ದರು. ನ್ಯಾಯಮೂರ್ತಿ ಮೊಹಮ್ಮದ್ ಹಿದಾಯತುಲ್ಲಾ 1969 ಜುಲೈ 20 ಆಗಸ್ಟ್ 24, 1969ರವರೆಗೆ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಣೆ ಮಾಡಿದರು. ವಿ ಗಿರಿ ಆಗಸ್ಟ್ 1969ರಿಂದ ಆಗಸ್ಟ್ 24, 1974ರವರೆಗೆ ಕಾರ್ಯನಿರ್ವಹಣೆ ಮಾಡಿದ್ದರು. ರಾಷ್ಟ್ರಪತಿಯಾಗಿ ವಿ ಗಿರಿಯವರು. ಫಕ್ರುದ್ದೀನ್ ಆಲಿ 1974 ಆಗಸ್ಟ್ 24ರಿಂದ 1977 ಫೆಬ್ರವರಿ 11ರವರೆಗೆ ರಾಷ್ಟ್ರಪತಿಯಾಗಿ ಅಧಿಕಾರದಲ್ಲಿ ಇದ್ದರು. ಬಿ ಡಿ ಜತ್ತಿಯವರು ಫೆಬ್ರವರಿ 11, 1977ರಿಂದ ಜುಲೈ 25, 1977ರವರೆಗೆ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದರು. ನೀಲಂ ಸಂಜೀವ್ ರೆಡ್ಡಿ ಅವರು ಜುಲೈ 27, 1977ರಿಂದ 1982 ಜುಲೈ 27ರವರೆಗೆ ನೀಲಂ ಸಂಜೀವ್ ರೆಡ್ಡಿಯವರು ಭಾರತದ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಣೆ ಮಾಡಿದರು. ಜ್ಞಾನಿ ಜೈಲ್ ಸಿಂಗ್ ಅವರು 1982 ಜುಲೈ 25ರಿಂದ ಜುಲೈ 25, 1977ರ ತನಕ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಣೆ ಮಾಡಿದರು. ಇವರ ಕಾಲದಲ್ಲೇ ಇಂದಿರಾ ಗಾಂಧಿಯವರ ಹತ್ಯೆ ಆಯಿತು. ಆರ್ ವೆಂಕಟರಾಮನ್ ಜುಲೈ 25, 1987, 1982 ಜುಲೈ 25ರ ನಡುವೆ ಭಾರತದ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದರು. ಕೆ ಆರ್ ನಾರಾಯಣನ್ ಜುಲೈ 25, 1997ರಿಂದ ಜುಲೈ 2, ಜುಲೈ 25ರ ತನಕ ಭಾರತದ ರಾಷ್ಟ್ರಪತಿಯಾಗಿದ್ದರು. ಶಂಕರ್ ದಯಾಳ್ ಶರ್ಮಾ ಜುಲೈ 25, 1992ರಿಂದ 1997 ಜುಲೈ 25ರ ತನಕ ಕಾರ್ಯನಿರ್ವಹಣೆ ಮಾಡಿದ್ದರು. ಎಪಿಜೆ ಅಬ್ದುಲ್ ಕಲಾಂ ಇವರು ವಿಜ್ಞಾನಿಯಾಗಿ ಮತ್ತು ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಣೆ ಮಾಡಿದ್ದರು. ಇವರ ಕಾಲ ಅವಧಿ ಜುಲೈ 25, 2002ರಿಂದ ಜುಲೈ 25, 2007ರ ತನಕ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದರು. ಭಾರತದ ಪ್ರಪ್ರಥಮ ಮಹಿಳಾ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದ ಪ್ರತಿಭಾ ಪಾಟೀಲ್ ಅವರು ಜುಲೈ 25ರಿಂದ 2007 ಮತ್ತು 2012 ಜುಲೈ 25ರವರೆಗೆ ಕಾರ್ಯನಿರ್ವಹಿಸಿದರು. ಭಾರತದ ಹಣಕಾಸು ಮಂತ್ರಿಯಾಗಿ ಹೆಚ್ಚಿನ ಅವಧಿಯಲ್ಲಿ ಕಾರ್ಯನಿರ್ವಹಿಸಿದರು. ಜುಲೈ 25, 2012ರಿಂದ ಜುಲೈ 25, 2017ರವರೆಗೆ ಭಾರತದ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಣೆ ಮಾಡಿದರು. ರಮನ್ ಕೋವಿಂದ್ ಅವರು ಜುಲೈ 2017ರಿಂದ ಜುಲೈ 25, 2022 ತನಕ ಭಾರತದ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಣೆ ಮಾಡಿದರು. ದ್ರೌಪದಿ ಮುರ್ಮು ಇವರು ಭಾರತದ 2ನೇ ಮಹಿಳಾ ರಾಷ್ಟ್ರಪತಿಯಾಗಿ ಜುಲೈ 25, 2022ರಿಂದ ಜುಲೈ 25, 2025ರಿಂದ ಭಾರತದ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಣೆ ಮಾಡುತ್ತಿದ್ದಾರೆ.
ಪ್ರಸ್ತುತ ಇವರು ರಾಷ್ಟ್ರಪತಿಯಾಗಿ ಅಧಿಕಾರದಲ್ಲಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಲಿ ಆ್ಯಂಡ್ ಕಲ್ಕಿ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಿ ಮತ್ತು ಬೆಳೆಸಿ. ಧನ್ಯವಾದ.